ನಮಸ್ಕಾರ ಮಿತ್ರರೇ, ಮತ್ತೊಮ್ಮೆ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಫ್ರೆಂಡ್ಸ್, ಒನ್ಸ್ ಅಗೇನ್ ಐ ವೆಲ್ಕಮ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಟು ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ದ ಸ್ಪಿರಿಟ್ ಟಚ್. ನಾನು ನಂಬ್ತೀನಿ ದೇವರು ನಿಮ್ಮ ಆತ್ಮ, ಪ್ರಾಣ ಹಾಗೂ ದೇಹಗಳನ್ನು ಈ ಕಾರ್ಯಕ್ರಮದ ಮೂಲಕ ಮುಟ್ಟಿ ಆಶೀರ್ವದಿಸಲಿ ಎಂಬುದಾಗಿ. ಹೌದು, ಪ್ರಾರ್ಥನೆಯ ಮೂಲಕವಾಗಿ ನಾವು ಅನೇಕ ಸಂಗತಿಗಳನ್ನು, ಅನೇಕ ಕಾರ್ಯಗಳನ್ನು ನಾವು ದೇವರಿಂದ ಪಡೆದುಕೊಳ್ಳುವುದಷ್ಟೇ ಅಲ್ಲದೆ ದೇವರನ್ನೇ ನಾವು ಸಂಧಿಸುವ ಸಮಯವಾಗಿದೆ ಪ್ರಾರ್ಥನೆ ಎಂಬುದಾಗಿ ನಾನು ಹೇಳಿದೆ. ಅಷ್ಟೇ ಮಾತ್ರವಲ್ಲದೆ ಪ್ರಾರ್ಥನೆಯ ಮೂಲಕವಾಗಿ ಸ್ವರ್ಗದ ಕಾರ್ಯಕ್ರಮಗಳನ್ನು ಕೂಡ ನಾವು ಸ್ಥಗಿತಗೊಳಿಸಬಹುದು ಎಂಬುದಾಗಿ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ. So in the last episode I've been sharing with you that prayer has infinite power, and through prayer we can receive numerous things from God. But more than the things that we can receive from God, that is the most precious time that we can have the personal intimacy with our Creator God. So prayer is the most great privilege for a child of God. ಆದ ಕಾರಣ ಪ್ರಾರ್ಥನೆ ಎಂಬುವಂಥದ್ದು ಒಬ್ಬ ದೇವರ ಭಕ್ತರಿಗೆ ದೇವರು ಅನುಗ್ರಹಿಸಿರುವಂಥ ಅತಿ ಶ್ರೇಷ್ಠವಾಗಿರತಕ್ಕಂಥ ಒಂದು ಭಾಗ್ಯ ಪದವಿಯಾಗಿದೆ. ಆದ ಕಾರಣ ಪ್ರಾರ್ಥನೆಯನ್ನು ನಾವು ಹೆಚ್ಚೆಚ್ಚಾಗಿ ಮಾಡುವರಾಗಿರಬೇಕು. ಕಳೆದ ಸಂಚಿಕೆಯಲ್ಲಿ ನಾನು ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯದಿಂದ ಕೆಲವು ವಚನಗಳು ಓದಿದೆ. ಇವತ್ತು ಕೂಡ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಿಂದ ಕೆಲವು ವಚನಗಳು ಓದೋದಕ್ಕೆ ಬಯಸ್ತೀನಿ. ಸೊ ಟುಡೇ ಐ ವಿಲ್ ರೀಡ್ a verse from the book of Revelation again, chapter 5 and verse 8. 8ನೇ ವಚನ ನೋಡಿ. ಆ 4 ಜೀವಿಗಳು ಅಂದರೆ ಸ್ವರ್ಗದಲ್ಲಿ, ಪರಲೋಕದಲ್ಲಿ, ದೇವರ ಸಿಂಹಾಸನದ ಬಳಿಯಲ್ಲಿ ಇರುವಂತಹ 4 ವಿಶೇಷವಾದ ಈ ಜೀವಿಗಳ ಕುರಿತಾಗಿ ಇಲ್ಲಿ ಬರೆಯಲಾಗಿದೆ. ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಯಜ್ಞದ ಕುರಿಯಾದಾತನು ಅಂದರೆ ಯೇಸು ಸ್ವಾಮಿ ಒಬ್ಬ ಒಂದು ಯಜ್ಞ ಪಶುವಿನ ಹಾಗೆ ಇಡೀ ಲೋಕದ ಪಾಪ ಪರಿಹಾರಕ್ಕೋಸ್ಕರ ಯಜ್ಞಾರ್ಪಿತನಾದ ಕಾರಣ ಯೇಸು ಸ್ವಾಮಿಯನ್ನು ಸ್ವರ್ಗದಲ್ಲಿ ಯಜ್ಞದ ಕುರಿಮರಿಯ ಹಾಗೆ ಎಂಬುದಾಗಿ ಬಣ್ಣಿಸಲಾಗಿದೆ. ಆದ ಕಾರಣ ಇಲ್ಲಿ ಯಜ್ಞದ ಕುರಿಯಾದಾತನ ಪಾದಕ್ಕೆ ಎಂದು ಹೇಳುವಾಗ 2000 ವರ್ಷಗಳ ಹಿಂದೆ ನನ್ನ ಮತ್ತು ನಿಮ್ಮ ಹಾಗೂ ಇಡೀ ಜಗತ್ತಿನ ಮಾನವರ ಪಾಪ ಪರಿಹಾರಕ್ಕೋಸ್ಕರವಾಗಿ ಯಜ್ಞವಾದಂಥ ಯೇಸು ಕ್ರಿಸ್ತನ ಪಾದಕ್ಕೆ ಎಂಬುದಾಗಿ ಅರ್ಥ. ಯಜ್ಞದ ಕುರಿಯಾದಾತನ ಪಾದಕ್ಕೆ, ಯೇಸು ಕ್ರಿಸ್ತನ ಪಾದಕ್ಕೆ 24 ಹಿರಿಯರು ಬಿದ್ದರು ಎಂಬುದಾಗಿ ಅಲ್ಲಿ ಬರೆದು 24 ಹಿರಿಯರು ಅಂದರೆ ಯೇಸು ಕ್ರಿಸ್ತನ ಹಿಂದೆ ಇದ್ದಂಥ ಇಸ್ರಾಯೇಲ್ ಆ ಕುಟುಂಬದ ಅಥವಾ ಇಸ್ರಾಯೇಲ್ ಕುಲದ ಮುಖಂಡರುಗಳಾದ 12 ಜನರು ಯೇಸು ಕ್ರಿಸ್ತನು ಲೋಕಕ್ಕೆ ಬಂದ ನಂತರ ಆತನು ಆರಿಸಿಕೊಂಡಂಥ ತನ್ನ ಜೊತೆಯಲ್ಲಿ ಇರಿಸಿಕೊಂಡಂತಹ 12 ಮಂದಿ ಅಪೊಸ್ತಲರು ಅಥವಾ ಶಿಷ್ಯರು. ಆ 12 ಮಂದಿ ಅಪೊಸ್ತಲರು ಹೊಸ ಒಡಂಬಡಿಕೆಯ ಸಭೆ ಎಂಬ ದೇವಜನರ ಕುಲಪತಿಗಳು. ಅದೇ ರೀತಿಯಲ್ಲಿ ಹಳೆಯ ಒಡಂಬಡಿಕೆ ಅಂದರೆ ಕ್ರಿಸ್ತ ಯೇಸು ಭೂಮಿಗೆ ಮನುಷ್ಯನಾಗಿ ಜನಿಸಿ ಬರುವುದಕ್ಕೆ ಮುಂಚೆ ಇದ್ದ ದೇವಜನರೆಂದು ಹೇಳುವ ದೇವರ ಸಭೆ ಎಂದು ಕರೆಯಲ್ಪಡುವಂತಹ ಹಳೆಯೊಡಂಬಡಿಕೆಯ ಭಕ್ತಾದಿಗಳ 12 ಕುಲಪತಿಗಳು. ಈ 12 ಕುಲಪತಿಗಳು ಮತ್ತು ಹೊಸ ಒಡಂಬಡಿಕೆಯ 12 ಕುಲಪತಿಗಳು ಒಟ್ಟಿಗೆ 24 ಹಿರಿಯರು. ಈ 24 ಹಿರಿಯರು ಯಜ್ಞದ ಕುರಿಮರಿಯಾದಾತನ ಎಂದು ಹೇಳುವಂಥ ಯೇಸು ಕ್ರಿಸ್ತನ ಪಾದಕ್ಕೆ. ಈ ಯೇಸು ಕ್ರಿಸ್ತನ ಈಗ ಎಲ್ಲಿದ್ದಾನೆ? ಈ ವಾಕ್ಯ ನಮಗೆ ಹೇಳುತ್ತದೆ, ಪರಲೋಕದಲ್ಲಿದ್ದಾನೆ, ಸಿಂಹಾಸನಾರೂಢನಾಗಿದ್ದಾನೆ. ಯೇಸು ಕ್ರಿಸ್ತನು ಇವತ್ತು ಶಿಲುಬೆಯ ಮೇಲೆ ನೇತಾಡುವಂಥ ಒಬ್ಬ ಬಲಹೀನನಲ್ಲ.
ಯೇಸು ಕ್ರಿಸ್ತನು ಇವತ್ತು ಸಮಾಧಿಯೊಳಗೆ ಇಲ್ಲ ಮಿತ್ರನೇ. ಯೇಸು ಕ್ರಿಸ್ತನು ಒಂದು ಚರ್ಚಿನೊಳಗೆ ಕೂತ್ಕೊಳ್ಳೋನು ಅಲ್ಲ. ಯೇಸು ಕ್ರಿಸ್ತನು ಇವತ್ತು ಸ್ವರ್ಗಾದಿ ಸ್ವರ್ಗಗಳಲ್ಲಿ ಸಿಂಹಾಸನಾರೂಢನಾಗಿದ್ದಾನೆ. ಒಂದನೇದಾಗಿ ಇದು ದೇಹದಲ್ಲಿ. ಅದೇ ಸಮಯದಲ್ಲಿ ಈ ಪುನರುತ್ಥಾನ ಹೊಂದಿದಂಥ, ಸಮಾಧಿಯಿಂದ ಎದ್ದು ಸ್ವರ್ಗಕ್ಕೆ ಏರಿ ಹೋದಂಥ ಯೇಸು ಕ್ರಿಸ್ತನನ್ನು ನನ್ನ ರಕ್ಷಕ, ನನ್ನ ವಿಮೋಚಕ, ನನ್ನ ದೇವರು ಎಂಬುದಾಗಿ ನಾನು ನಂಬಿಕೆಯಿಂದ ನನ್ನ ಹೃದಯೊಳಕ್ಕೆ ಸ್ವೀಕಾರ ಮಾಡಿಕೊಳ್ಳುವಾಗ ಆತ್ಮ ಸಂಬಂಧವಾಗಿ ಅಥವಾ ಆತ್ಮೀಯವಾಗಿ ನನ್ನೊಳಗೂ ಆತನು ವಾಸ ಮಾಡುತ್ತಾನೆ. ಸ್ವರ್ಗ ಮಂಡಲದಲ್ಲಿ ವಾಸ ಮಾಡುವ ಅದೇ ಯೇಸು ಈ ನನ್ನ ಆತ್ಮದೊಳಗೂ ಅಥವಾ ನನ್ನ ಜೀವಾತ್ಮದೊಳಗೂ ಪ್ರವೇಶಿಸಿ ನನ್ನೊಡನೆ ಯಾವಾಗಲೂ ಆತ್ಮ ಸಂಬಂಧವಾಗಿ ಅಥವಾ ಆತ್ಮೀಕವಾಗಿ ನನ್ನೊಳಗಡೆ ಇದ್ದುಕೊಂಡು ನನ್ನಲ್ಲಿ ಅರಸತನ ಮಾಡುತ್ತಾ, ನನ್ನಲ್ಲಿ ತನ್ನ ಸಿಂಹಾಸನವನ್ನು, ನನ್ನ ಅಂತರಾತ್ಮದೊಳಗೆ ತನ್ನ ಸಿಂಹಾಸನವನ್ನು ಸ್ಥಾಪಿಸಿ ನನ್ನಲ್ಲಿ ಇದ್ದುಕೊಂಡು ನನ್ನಲ್ಲಿ ಆಳ್ವಿಕೆ ಮಾಡಿಕೊಂಡು ನನಗೆ ಬುದ್ಧಿ ಉಪದೇಶವನ್ನು ಕೊಟ್ಟು, ನನಗೆ ಆಲೋಚನೆಯನ್ನು ಕೊಟ್ಟು, ನನಗೆ ಆತ್ಮದಲ್ಲಿ ಬಲವನ್ನು ಕೊಟ್ಟು, ದೇಹದಲ್ಲಿ ಬಲವನ್ನು ಕೊಟ್ಟು, ನನ್ನ ಮನಸ್ಸಿನಲ್ಲಿ, ನನ್ನ ಜೀವದಲ್ಲಿ ನನಗೆ ಜೀವನವನ್ನು ಕೊಟ್ಟು ನನ್ನನ್ನು ಅನುದಿನವೂ ನಡೆಸೋನಾಗಿರ್ತಾನೆ. ಹಾಗೆ ನಿಮ್ಮನ್ನು ಕೂಡ ನಡೆಸಲು ಆತನ ಶಕ್ತನಾಗಿದ್ದಾನೆ. ಆದರೆ ನೀವು ಈ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದೊಳಕ್ಕೆ ನಿಮ್ಮ ಸ್ವಂತ ವಿಮೋಚಕನಾಗಿ ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಳ್ಳಬೇಕು. ಮನಸ್ಸು ಬದಲಾಯಿಸಿಕೊಳ್ಳಬೇಕು. ಯೇಸು ಸ್ವಾಮಿ ನಿಮ್ಮ ಹೃದಯದ ಸಿಂಹಾಸನಕ್ಕೆ ಬಂದು ನಿಮ್ಮಲ್ಲಿ ಆಳ್ವಿಕೆ ಮಾಡಿಕೊಳ್ಳುವಂತೆ ನೀವು ಆತನಿಗೆ ನಿಮ್ಮ ಬಾಳನ್ನು ಒಪ್ಪಿಸಿಕೊಡಬೇಕು. ಹೀಗೆ ಒಪ್ಪಿಸಿಕೊಡುವಾಗ ಆತನು ನಿಮ್ಮೊಳಗೇ ಬಂದು ನೆಲೆಯಾಗಿದ್ದುಕೊಂಡು ನಿಮ್ಮನ್ನು ನಡೆಸುವನು. ಯೇಸು ಸ್ವಾಮಿ ಹೇಳುತ್ತಾನೆ ಇದೇ ಪುಸ್ತಕ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಬಾಗಿಲಿನ ಹೊರಗಡೆ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವಳಾದರೂ ನನ್ನ ಸ್ವರವನ್ನು ಕೇಳಿ, ದೇವರು ಹೇಳ್ತಾನೆ, ಹೃದಯದ ಬಾಗಿಲನ್ನು ತೆರೆದರೆ ನಾನು ಅವನೊಳಗೆ ಆತ್ಮೀಕವಾಗಿ ಒಳಗಡೆ ಅಥವಾ ಆತ್ಮನ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ ಪ್ರವೇಶ ಮಾಡಿ ಅವನೊಳಗೆ ವಾಸ ಮಾಡುವೆನು. ಅವನಿಗೆ ಆಲೋಚನೆ ಕೊಟ್ಟು ಈ ಲೋಕದಲ್ಲಿ ಪರಿಶುದ್ಧವಾಗಿ ದೇವರ ಪ್ರಜೆಯಾಗಿ, ಸಂತನಾಗಿ, ದೇವರಿಗೆ ಪ್ರತಿಷ್ಠಿತನಾಗಿ ಜೀವಿಸುವುದಕ್ಕೆ ಸಹಾಯ ಮಾಡುವೆನೆಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾನೆ. ಈ ವಾಗ್ದಾನ ನೀವು ಒಪ್ಪಿಕೊಳ್ತೀರಾ? ಸ್ವೀಕಾರ ಮಾಡಿಕೊಳ್ತೀರಾ? ಯೇಸು ಸ್ವಾಮಿಗಾಗಿ ನಿಮ್ಮ ಬಾಳನ್ನು ಸಮರ್ಪಣೆ ಮಾಡಿಕೊಳ್ತೀರಾ? ಹಾಗೆ ಮಾಡಿಕೊಳ್ಳುವಾಗ ದೇವರ ದೃಷ್ಟಿಯಲ್ಲಿ ನೀವು ಪರಿಶುದ್ಧರಾಗ್ತೀರಾ, ದೇವರ ಮಗಳಾಗ್ತೀಯಾ, ದೇವರ ಮಗನಾಗುತ್ತೀಯಾ. ಅಂಥವರ ಪ್ರಾರ್ಥನೆ ದೇವರಿಗೆ ಅದು ಧೂಪದ ಹಾಗೆ, ಪರಿಮಳದ ಧೂಪದ ಹಾಗೆ. ಅದು ದೇವರಿಗೆ ನಾವು ಒಂದು ತೆಗೆದುಕೊಂಡು ಹಿಡಿಯುವಂಥ ಧೂಪಾರತಿಗಿಂತಲೂ ಶ್ರೇಷ್ಠವಾದದ್ದು. ಇವೆಲ್ಲ ಮನುಷ್ಯರು ತಾತ್ಕಾಲಿಕವಾಗಿ ಮಾಡಿಕೊಳ್ಳುವಂಥ ಆತ್ಮಿಕವಾದ ಚಟುವಟಿಕೆಗಳು, ಪದ್ಧತಿಗಳು, ಧೂಪಾರತಿ. ಆದರೆ ಇದು ಇವತ್ತು ನಾವು ಮಾಡಬೇಕಾಗಿಲ್ಲ. ಅದಕ್ಕಿಂತಲೂ ಶ್ರೇಷ್ಠವಾದಂಥ ಧೂಪಾರತಿಯಾಗಿದೆ. ಏನು? ಪ್ರಾರ್ಥನೆ ಎಂಬುದಾಗಿ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಅದೇ ನಾನು ಓದುತ್ತಾ ಇದ್ದಿದ್ದು. ಆ ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಯಲ್ಲಿ, ನೋಡ್ರಿ, ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳೂ ಇದ್ದವು. ಕೇಳಿಸ್ಕೊಂಡ್ರ? ಏನಿದ್ದವು ಅವರ ಕೈಗಳಲ್ಲಿ? ಅವರ ಕೈಗಳಲ್ಲಿ ವೀಣೆ ಇದ್ದವು, ವೀಣೆಗಳಿದ್ದವು. ವೀಣೆಗಳು ಅಂತ ಹೇಳುವಾಗ ವಾದ್ಯ ನುಡಿಸುವಂಥ ಉಪಕರಣ ಅಲ್ವಾ? ಇನ್ನೊಂದು ಮಾತು ಹೇಳಿದರೆ ಅವರು ದೇವರನ್ನು ಸ್ತುತಿಸ್ತಾ ಇದ್ದರು ಅಂತ ಅರ್ಥ, ದೇವರನ್ನು ಆರಾಧನೆ ಮಾಡುತ್ತಾ ಇದ್ದರು ಅಂತ ಅರ್ಥ. ನಿಜವಾದ ದೇವರ ಆರಾಧನೆಯು ನಮ್ಮ ಅಂತರಾಳದಿಂದ ಬರಬೇಕು. ಅದೇ ರೀತಿಯಲ್ಲಿ ನಿಜವಾದ ಪ್ರಾರ್ಥನೆ ಕೂಡ ನಮ್ಮ ಅಂತರಾತ್ಮದೊಳಗಿಂದ ಬರಬೇಕು. ಎರಡನೇದು ಧೂಪಾರತಿ. ಧೂಪಾರತಿ ಎಂಬುದಾಗಿ ಹೇಳಿರುವುದು ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆಗೆ ಇನ್ನೊಂದು ಪದ. ಹಾಗಾದರೆ ಈ 21ನೇ ಶತಮಾನದಲ್ಲಿ ಇವತ್ತಿನ ಜನರಿಂದ ದೇವರು ಬಯಸುವಂಥದ್ದು ಏನಾಗಿದೆ? ಧೂಪಾರತಿ. ಯಾವ ರೀತಿಯ ಧೂಪಾರತಿಯಾಗಿದೆ? ಯಾವ ರೀತಿಯ ಒಂದು ಸುವಾಸನೆಯ, ಒಂದು ಪರಿಮಳದ ಒಂದು
ಧೂಪವನ್ನು ದೇವರು ಬಯಸ್ತಾನೆ, ಪ್ರಾರ್ಥನೆ ಎಂಬ ಧೂಪ. ಈ ಪ್ರಾರ್ಥನೆ ಎಂಬ ಧೂಪ ಎಷ್ಟು ಶ್ರೇಷ್ಠವಾದದ್ದು ಎಂಬುದಾಗಿ ನೋಡುವಾಗ ನೋಡಿ, ಈ ಪ್ರಾರ್ಥನೆಯು ಯಾವುದರಲ್ಲಿ ದೇವರಿಗೆ ಸಮರ್ಪಿಸಿಕೊಳ್ತಾರೆ ನೋಡ್ರಿ, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು. ಚಿನ್ನದ ಧೂಪಾರತಿಗಳು, ಚಿನ್ನದ ಧೂಪಾರತಿ, ಚಿನ್ನದ ಪಾತ್ರೆ. ನಿನ್ನೆ ಅಥವಾ ಕಳೆದ ವಾರದಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಪ್ರಕಟಣೆ 8ನೇ ಅಧ್ಯಾಯದ 1ನೇ ವಚನದಲ್ಲಿ ಓದುವಾಗ, ದೇವಜನರ ಪ್ರಾರ್ಥನೆಯು ಸ್ವರ್ಗಕ್ಕೆ ಏರಿದಾಗ ಅಥವಾ ದೇವರ ಸಿಂಹಾಸನದ ಬಳಿಗೆ ದೇವದೂತರು ತಂದಾಗ ನಾವು ನೋಡುತ್ತೇವೆ, ಅವರ ಕೈಗಳಲ್ಲಿ ಕೂಡ ಚಿನ್ನದ ಧೂಪ ಆರತಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅವರು ತಮ್ಮ ಪ್ರಾರ್ಥನೆಗಳು ಈ ಚಿನ್ನದ ಧೂಪಾರತಿಗಳಲ್ಲಿ ಅಥವಾ ದೇವಜನರ ಪ್ರಾರ್ಥನೆ, ಪರಿಶುದ್ಧರಾದ ದೇವಜನರ ಪ್ರಾರ್ಥನೆ, ಎಲ್ಲರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲರಿ, ಅಥವಾ ಎಲ್ಲರ ಪ್ರಾರ್ಥನೆಗೂ ದೇವರು ಸದುತ್ತರವನ್ನು ದಯಪಾಲಿಸುವುದಿಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ದೇವರು ನಮಗೆ ಸಕಾರಾತ್ಮಕವಾಗಿ ಉತ್ತರಿಸಬೇಕಾದರೆ ನಾವು ಸದ್ಭಕ್ತರಾಗಿರಬೇಕು, ನಾವು ಸಂತರಾಗಿರಬೇಕು, ನಾವು ಪರಿಶುದ್ಧರಾಗಿರಬೇಕು, ದೇವರ ಭಕ್ತರಾಗಿರಬೇಕು. ಇಲ್ಲಿ ಹಾಗೆ ನಾವು ಓದುತ್ತೇವೆ, ದೇವ ಭಕ್ತರ ಮಾತು ಎಂದು ಹೇಳುವಾಗ ಅದರ ಅರ್ಥ ದೇವ ಭಕ್ತರು, ಇಂಗ್ಲಿಷ್ನಲ್ಲಿ ಸೈನ್ಸ್ ಎಂಬುದಾಗಿ ಬರ್ತದೆ. ದ ಪ್ರೇಯರ್ಸ್ ಆಫ್ ದ ಸೈನ್ಸ್. ಹೂ ಈಸ್ ಎ ಸೈಂಟ್? ಎ ಸೈಂಟ್ ಈಸ್ ಎ ಒನ್ ಹೂ ಈಸ್ ಸ್ಯಾಂಕ್ಟಿಫೈಡ್ ಬೈ ದ ಪ್ರೆಷಿಯಸ್ ಸಿನ್ಲೆಸ್ ಬ್ಲಡ್ ಆಫ್ ದ ಸನ್ ಆಫ್ ಗಾಡ್, ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನೆಂಬ ದೇವಕುಮಾರನ ನಿಷ್ಕಳಂಕವಾದ ಆ ಪವಿತ್ರ ರಕ್ತದಿಂದ ಆತ್ಮ ಪ್ರಾಣ ತೊಳಸಿಕೊಂಡವರ ವಿಷಯದಲ್ಲಿ ಬೈಬಲ್ ಹೇಳುತ್ತದೆ, ಅವರು ಸಂತರು, ಪರಿಶುದ್ಧರು. ಇದು ದೇವರು ಮಾಡುವಂಥ ಕಾರ್ಯಕ್ರಮ, ಮನುಷ್ಯರು ಮಾಡುವಂಥ ಕಾರ್ಯಕ್ರಮವಲ್ಲ. ಯಾವ ಮನುಷ್ಯನ ಕಾರ್ಯಕ್ರಮದ ಮೂಲಕ, ಯಾವ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಯಾವ ಮನುಷ್ಯನೂ ಸಂತನಾಗುವುದಕ್ಕೆ, ಪರಿಶುದ್ಧನಾಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಸೃಷ್ಟಿಕರ್ತನಾದ ಪವಿತ್ರನಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನನ್ನು ಅವನ ಪ್ರಾಣ ಆತ್ಮವನ್ನು ತೊಳೆದು ಶುದ್ಧಿ ಮಾಡಿ ಅವನನ್ನು ದೇವರು ಸಂತನೆಂಬುದಾಗಿ ಘೋಷಣೆ ಮಾಡ್ತಾನೆ. ಹೀಗೆ ಅಂಥ ಸಂತರು, ಅಂಥ ಪರಿಶುದ್ಧರು, ಅಂಥ ದೇವ ಭಕ್ತರು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯು ದೇವರಿಗೆ ಧೂಪದ ಹಾಗೆ. ಈ ಧೂಪವು ದೇವರ ದೂತರುಗಳು ಹೇಗೆ ಪರಲೋಕದ ದೇವರ ಸನ್ನಿಧಿಗೆ ಕರ್ತನಾದ ಯೇಸು ಕ್ರಿಸ್ತನ ಪಾದ ಬಳಿಗೆ ತಂದುಕೊಳ್ಳುತ್ತಾರೆ ಅಥವಾ ತಂದಿಡುತ್ತಾರೆ ಎಂಬುದಾಗಿ ನೋಡ್ರಿ, ಈ ವಾಕ್ಯ ಹೇಳುತ್ತದೆ, ಚಿನ್ನದ, ನೋಡ್ರಿ, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು. ಚಿನ್ನದ ಧೂಪಾರತಿಗಳು. ಈ ಭೂಮಿಯಲ್ಲಿ ಚಿನ್ನ ಬಹಳ ಬೆಲೆಯುಳ್ಳಂಥ ಒಂದು ಲೋಹ ಅಲ್ವಾ? Gold is the most costly, one of the costliest metals. And most of the people, sometimes even poor people, middle class people, or even the rich people also, almost everyone in the world used gold ornaments, right? And the whole, the value of every bank is counted on the treasury, the gold treasury of each country, ಅಲ್ವಾ? ಪ್ರತಿಯೊಂದು ದೇಶದ ಆ ಒಂದು ಸಂಪತ್ತು, ಐಶ್ವರ್ಯ ಲೆಕ್ಕ ಮಾಡುವುದು ಯಾವುದರಲ್ಲಿ? ಅವರ ಬ್ಯಾಂಕ್ಗಳಲ್ಲಿ ಅವರು ಇಟ್ಟಿರತಕ್ಕಂಥ ಆ ಚಿನ್ನದ ಮೌಲ್ಯದ ಮೇಲೆ. ಸೊ ಚಿನ್ನವು ಬಹಳ ಬೆಲೆಯುಳ್ಳ ಒಂದು ವಸ್ತು. ಚಿನ್ನ ಬಹಳ ಬೆಲೆಯುಳ್ಳಂಥ ಒಂದು ಲೋಹವಾದ ಕಾರಣ ಇದು ಎಲ್ಲರೂ ಬಹಳವಾಗಿ ಉಪಯೋಗಿಸ್ತಾರೆ. ಒಂದು ಲೆಕ್ಕಾಚಾರ ನಾನು ಓದಿದೆ, ಲೋಕದಲ್ಲಿ ಅತಿ ಹೆಚ್ಚು ಚಿನ್ನಾಭರಣಗಳು ಉಪಯೋಗಿಸಿಕೊಳ್ಳುವಂಥ ಒಂದು ದೇಶ ಚೈನಾ ದೇಶ. ಎರಡನೇದು ಭಾರತದಲ್ಲಿ ಎಷ್ಟೊಂದು ಗೋಲ್ಡ್ ಇದೆ ಎಂಬುದಾಗಿ ಒಮ್ಮೆ ನಾನು ಒಂದು ವರದಿಯಲ್ಲಿ ಓದಿದೆ. ಎಷ್ಟೊಂದು ಕ್ವಿಂಟಲ್, ಎಷ್ಟೊಂದು ಕೆಜಿಗಳು, ಟನ್ ಗಟ್ಟಲೆ. ಸೊ ಗೋಲ್ಡ್ ಒಂದು ದೇಶದಲ್ಲಿ
ರಿಸರ್ವ್ ಬ್ಯಾಂಕಿನಲ್ಲಿ ಇರುವುದಾದರೆ ಅದರ ಆಧಾರದ ಮೇರೆಗೆ ಆ ದೇಶದ ಸಂಪತ್ತು, ಆ ದೇಶದ ಹಣಕಾಸಿನ ಆ ಒಂದು ಸ್ಥಿತಿ ಲೆಕ್ಕ ಮಾಡ್ತಾರೆ. ಸೊ ಗೋಲ್ಡಿನ, ಚಿನ್ನದ ಧೂಪಾರತಿಯಲ್ಲಿ ದೇವಜನರ, ದೇವರ ವಿಶ್ವಾಸಿಗಳ, ದೇವರ ಭಕ್ತರ, ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಂಥ ಭಕ್ತಾದಿಯರ ಪ್ರಾರ್ಥನೆಗಳನ್ನು ಚಿನ್ನದ ಧೂಪಾರತಿಗಳಲ್ಲಿ ದೇವದೂತರು ಭೂಲೋಕದಿಂದ ತೆಗೆದುಕೊಂಡು ಪರಿಶುದ್ಧನಾದ ದೇವರ ಸಿಂಹಾಸನ ಬಳಿಯಲ್ಲಿ ತಂದಿಡುತ್ತಾರೆ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದೇವಜನರು ಈ ಭೂಲೋಕದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಟೈಮ್ ವೇಸ್ಟ್ ಅಲ್ಲ. ಪ್ರಾರ್ಥನೆ ಮಾಡುವಂಥದ್ದು ವೀಕ್ನೆಸ್ ಅಲ್ಲ. ಸಮ್ ಪೀಪಲ್ ಥಿಂಕ್ ದಟ್ ಪ್ರೇಯರ್ ಈಸ್ ದ ಪ್ರೋಗ್ರಾಮ್ ಆಫ್ ದ ವೀಕ್ ಪೀಪಲ್. ನೋ 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 ನೋ. ಪ್ರೇಯರ್ ಈಸ್ ದ ಸ್ಟ್ರೆಂತ್ ಆಫ್ ದ ವೀಕ್ ಪೀಪಲ್. ಬಲಹೀನರಾದ ಮನುಷ್ಯರ ಬಲವಾಗಿದೆ ಪ್ರಾರ್ಥನೆ. Prayer is not the weakness. Prayer is the strength of a saint or a person or a God's person or a God's child. ಆದ ಕಾರಣ ಪ್ರಾರ್ಥನೆ ನಾವು ನಿರತವಾಗಿ ಮಾಡಬೇಕು. ಪ್ರಾರ್ಥನೆ ನಾವು ಎಡೆಬಿಡದೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಸಂಭವಿಸುವಂಥ ಸಂಗತಿಗಳ ಕುರಿತಾಗಿ ನಾವು ಓದುವುದಾದರೆ ನಮಗೆ ಬಹಳ ಆಶ್ಚರ್ಯವಾಗ್ತದೆ. ನೋಡ್ರಿ, ಪ್ರಾರ್ಥನೆ ಮಾಡಿದಾಗ 8ನೇ ಅಧ್ಯಾಯದಲ್ಲಿ ಓದುವಾಗ, ಇದೇ ಪ್ರಕಟಣೆ 8ನೇ ಅಧ್ಯಾಯದಲ್ಲಿ ಓದುವಾಗ, ಪ್ರಾರ್ಥನೆ ದೇವಜನರು ಭೂಲೋಕದಲ್ಲಿ ಮಾಡುವಾಗ ಉಂಟಾಗುವಂಥ ಪ್ರತಿಕ್ರಿಯೆಗಳು, ಫಲಿತಾಂಶಗಳು, ಗುಡುಗುಗಳು. 5ನೇ ವಚನ, ಚಾಪ್ಟರ್ 8 of Revelation and verse 5 says the results of when the results of prayer, when God's people pray, what will happen in relationship with the world. And the last part of the verse 5 says, 5ನೇ ವಚನದ ಕಡೆಯ ಭಾಗದಲ್ಲಿ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪಗಳು ಉಂಟಾದವು. ಸೊ prayer will always bring very significant things in the universe. ಈ ಅಖಿಲಾಂಡದಲ್ಲಿ ಒಬ್ಬ ಬಲಹೀನನಾದ ದೇವ ಭಕ್ತನು ಪ್ರಾರ್ಥನೆಗೋಸ್ಕರ ಮೊಣಕಾಲೂರುವಾಗ ಈ ಅಖಿಲಾಂಡದಲ್ಲಿ ಅಸಾಧಾರಣವಾದ ಸಂಗತಿಗಳು ಸಂಭವಿಸುವವು. ಗುಡುಗುಗಳು, ಮಿಂಚುಗಳು, ವಾಣಿಗಳು, ಎಸ್, ಭೂಕಂಪಗಳು ಉಂಟಾಗುವವು. ಮಿತ್ರನೇ, ನೀನು ದೇಹದಲ್ಲಿ ಬಲಹೀನನಾದ ಒಬ್ಬ ವ್ಯಕ್ತಿ ಇರಬಹುದು. ಸಹೋದರಿ, ಯು ಮೇ ಬಿ ಎ ವೀಕ್ ಪರ್ಸನ್ ಇನ್ ದ ಬಾಡಿ, ಬಟ್ ವೆನ್ ಯು ಪ್ರೇ, supernatural things will take place in this physical realm, in this natural world. ಈ ಪ್ರಪಂಚದಲ್ಲಿ ಒಬ್ಬ ಬಲಹೀನನು ಪ್ರಾರ್ಥನೆಗೋಸ್ಕರವಾಗಿ ಮೊಣಕಾಲೂರುವಾಗ ಮಿಂಚುಗಳು, ಗುಡುಗುಗಳು, ವಾಣಿಗಳು, ದೇವರು ತನ್ನ ವಾಣಿಯ ಮೂಲಕ ನಮ್ಮ ಸಂಗಡ ಮಾತಾಡುವನು. ದೇವರು ಗುಡುಗು ಮಿಂಚುಗಳ ಮೂಲಕವಾಗಿ ಅಸಾಮಾನ್ಯವಾದ ಸಂಗತಿಗಳನ್ನು ಪ್ರಪಂಚದಲ್ಲಿ ಮಾಡುವನು. ದೇವರು ಭೂಮಿಯನ್ನು ಅಲುಗಾಡಿಸುವನು. ಎಸ್, ಗಾಡ್ ಕ್ಯಾನ್ ಈವನ್ ಬ್ರಿಂಗ್ an earthquake when a weakest person bend his knees and pray in the name of Jesus here on earth. And the Bible is a record of many such incidents. ದೇವಜನರು ಪ್ರಾರ್ಥನೆ ಮಾಡಿದಾಗ ಭೂಕಂಪವಾದದರ ಕುರಿತಾಗಿರುವಂಥ ವರದಿ ಬೈಬಲ್ನಲ್ಲಿ ಇದೆ. ಎಸ್, don't underestimate prayer. Prayer can change the government. ಸರ್ಕಾರವನ್ನೇ ಪ್ರಾರ್ಥನೆಯ ಮೂಲಕವಾಗಿ ಬದಲಾಯಿಸಲಿಕ್ಕೆ ಸಾಧ್ಯ. ರಾಜಕಾರಣಿಗಳನ್ನು ಪ್ರಾರ್ಥನೆಯ ಮೂಲಕವಾಗಿ ಬದಲಾಯಿಸುವುದಕ್ಕೆ ಸಾಧ್ಯ. ಲೋಕದ ಚರಿತ್ರೆಯನ್ನು ತಿದ್ದುಪಡಿಸುವುದಕ್ಕೆ ಪ್ರಾರ್ಥನೆಯಿಂದ ಸಾಧ್ಯ. ಪ್ರಾರ್ಥನೆಯಿಂದ ಏನು ಮಾಡಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ, there is nothing
ನಥಿಂಗ್ ದಟ್ ಪ್ರೇಯರ್ ಕ್ಯಾನ್ ನಾಟ್ ಚೇಂಜ್. ಪ್ರಾರ್ಥನೆಯಿಂದ ಮಾಡಲಿಕ್ಕೆ ಆಗದಿರತಕ್ಕಂಥ ಒಂದು ಸಂಗತಿ ಕೂಡ ಈ ಪ್ರಪಂಚದಲ್ಲಿ ಇಲ್ಲ ಮಿತ್ರನೇ. ಪ್ರಾರ್ಥನೆ ಲೋಕವನ್ನು ಬದಲಾಯಿಸುವುದು ಮಾತ್ರವಲ್ಲ, ನನ್ನನ್ನು ಮತ್ತು ನಿನ್ನನ್ನು ಕೂಡ ಬದಲಾಯಿಸುವುದಕ್ಕೆ ಸಾಧ್ಯ. ನಾನು ಕೆಲವು ದಿವಸಗಳ ಹಿಂದೆ, ವಾರಗಳ ಹಿಂದೆ ನಾನು ಹೇಳಿದೆ, ದ ಮೋಸ್ಟ್ ಪ್ರಾಮಿನೆಂಟ್ or the greatest thing that the prayer can do is that the personal change, ವ್ಯಕ್ತಿಗತವಾದ ರೂಪಾಂತರ. ಬೇರೆ ಎಲ್ಲವಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆಯು ಮಾಡುವಂಥ ಅತಿ ಮಹತ್ತರವಾದ ಕಾರ್ಯ ಏನಪ್ಪ ಅಂತಂದರೆ ವ್ಯಕ್ತಿಗತವಾದ ರೂಪಾಂತರ. ಪ್ರಾರ್ಥನೆಯು ಲೋಕವನ್ನು ಬದಲಾಯಿಸುವುದು ಮಾತ್ರವಲ್ಲ, ಅಧಿಕಾರವನ್ನು ಬದಲಾಯಿಸುವುದು ಮಾತ್ರವಲ್ಲ, ಅಧಿಕಾರಿಗಳನ್ನು ಬದಲಾಯಿಸುವುದು ಮಾತ್ರವಲ್ಲ, ದೇಶಗಳನ್ನು ಬದಲಾಯಿಸುವುದು ಮಾತ್ರವಲ್ಲ, ಅಸಾಮಾನ್ಯವಾದ ಕಾರ್ಯಗಳನ್ನು ಜರುಗಿಸುವುದು ಮಾತ್ರವಲ್ಲ, ಮಾಡಿಸುವುದು ಮಾತ್ರವಲ್ಲ, ಪ್ರಾರ್ಥನೆಯು ನನ್ನನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂಥದ್ದಾಗಿದೆ. ನನ್ನ ವ್ಯಕ್ತಿತ್ವವನ್ನು, ನನ್ನ ಸ್ವಭಾವವನ್ನು, ನನ್ನ ನಡತೆಯನ್ನು, ನನ್ನನ್ನೇ ಬದಲಾಯಿಸುವಂಥದ್ದಾಗಿದೆ ಪ್ರಾರ್ಥನೆ. ನಿಜವಾದ ಪ್ರಾರ್ಥನೆ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡುತ್ತದೆ. ಹೌದು, ಇವತ್ತು ಪ್ರಾರ್ಥನೆ ಮೂಲಕವಾಗಿ ಎಷ್ಟೊಂದು ಕುಡುಕರ ಜೀವನ ಬದಲಾಗಿದೆ, ಎಷ್ಟೊಂದು ಪೋಲಿಗಳ ಜೀವನ ಬದಲಾಗಿದೆ, ಎಷ್ಟೊಂದು ಕೊಲೆಗಾರರ ಜೀವನ ಬದಲಾವಣೆಯಾಗಿದೆ, ಎಷ್ಟೊಂದು ಸುಳ್ಳಾಡುವವರ, ಎಷ್ಟೊಂದು ಮೋಸಗಾರರ, ಎಷ್ಟೊಂದು ಭಯೋತ್ಪಾದಕರ ಜೀವನಗಳು ಬದಲಾಗಿದೆ. ಅನೇಕರ ಕುರಿತು ನಾನು ಹೇಳುವುದಕ್ಕೆ ಸಾಧ್ಯ. ಅನೇಕರ ಪರಿಚಯ ನನಗೆ ಬಂದಿದೆ. ಅನೇಕರು ಪ್ರಾರ್ಥನೆಯ ಮೂಲಕವಾಗಿ ಬದಲಾವಣೆಯಾಗಿದೆ. ಅನೇಕ ದೇಶಗಳ ಚರಿತ್ರೆಗೆ ಬದಲಾವಣೆಯಾಗಿದೆ ಪ್ರಾರ್ಥನೆಯ ಮೂಲಕವಾಗಿ. ಪ್ರಾರ್ಥನೆಗೆ ಬಹಳ ಬಹಳ ಬಲವಿದೆ. ನಾವು ನೆನೆಸಿಕೊಳ್ಳುವುದಕ್ಕಿಂತಲೂ, ನಾವು ಯೋಚನೆ ಮಾಡಿಕೊಳ್ಳುವುದಕ್ಕಿಂತಲೂ, ನಾವು ಊಹನೆ ಮಾಡಿಕೊಳ್ಳುವುದಕ್ಕಿಂತಲೂ ಅಪ್ರಮೇಯವಾದಂಥ, ಅತಿಶಯವಾದಂಥ ಬಲ ಪ್ರಾರ್ಥನೆಗಿದೆ. ಹಾಗಾದರೆ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಇನ್ನೆಷ್ಟು ಹೆಚ್ಚಾಗಿ ಸಮಯ ಕಳೆಯಬೇಕಾಗಿದೆ. ಮುಂಜಾನೆಯಲ್ಲಿ ಎದ್ದು ನಾವು ಪ್ರಾರ್ಥನೆ ಮಾಡೋಣ, ಮಧ್ಯಾಹ್ನ ಸಮಯಕ್ಕೆ ಸಿಕ್ಕಿದಾಗ ಪ್ರಾರ್ಥನೆ ಮಾಡೋಣ, ವಿರಾಮ ಸಿಕ್ಕಿದಾಗೆಲ್ಲ ಪ್ರಾರ್ಥನೆ ಮಾಡೋಣ, ದಾರಿಯಲ್ಲಿ ನಡೆಯುವಾಗ ನಾವು ಪ್ರಾರ್ಥನೆ ಮಾಡೋಣ, ಗಾಡಿಯನ್ನು ಚಲಿಸುವಾಗ ನಾವು ಪ್ರಾರ್ಥನೆ ಮಾಡೋಣ, ಮನೆಯಲ್ಲಿ ಕೂತುಕೊಂಡು ಕೆಲಸ ಮಾಡುತ್ತಿರುವಾಗ ಪ್ರಾರ್ಥನೆ ಮಾಡೋಣ, ಕಚೇರಿಯಲ್ಲಿ ನಾವು ಕಚೇರಿ ಕೆಲಸಗಳನ್ನು ಮಾಡುತ್ತಿರುವಾಗಲೇ ನಾವು ಪ್ರಾರ್ಥನೆ ಮಾಡೋಣ. ಅಂದರೆ ಕೆಲಸ ಮಾಡಿಕೊಂಡೇ ನಾವು ಆ ಕೆಲಸದಲ್ಲಿ, ದೇವರೇ ನನಗೆ ಜ್ಞಾನ ಕೊಡು, ನನಗೆ ಬುದ್ಧಿ ಕೊಡು, ನನಗೆ ತಿಳುವಳಿಕೆ ಕೊಡು ಸ್ವಾಮಿ, ನನ್ನ ಕೆಲಸವನ್ನು ನಾನು ನಂಬಿಗಸ್ತಲಾಗಿ ಮಾಡುವುದಕ್ಕೆ ನನಗೆ ಬಲ ಕೊಡಿ, ಸಾಮರ್ಥ್ಯ ಕೊಡಿ ಎಂಬಂಥ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕೆಲಸ ಮಾಡುವಾಗ ಆ ಕೆಲಸ ದೇವರು ಆಶೀರ್ವದಿಸುತ್ತಾನೆ. ನಮ್ಮ ಮೂಲಕ ದೇಶ ಆಶೀರ್ವಾದ ಹೊಂದುತ್ತದೆ. ಹೌದು ಪ್ರಿಯರೇ, ನಮ್ಮ ಸಭೆಯಲ್ಲಿ ಕೂಡ, ಗ್ಲೋರಿಯಸ್ ಚರ್ಚ್ ಇನ್ ಇಂಡಿಯಾ ಎಂಬ ಸಭೆಯಲ್ಲಿ ಕೂಡ ಪ್ರತಿ ವಾರ ನಾವು ನಮ್ಮ ಭಾರತ ಸರ್ಕಾರಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಾವು ಮಾತ್ರವಲ್ಲ, ಈ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದಲ್ಲಿ ಮಾತ್ರವಲ್ಲ, ಲೋಕಾದ್ಯಂತ ಎಷ್ಟೊಂದು ಕ್ರೈಸ್ತ ಭಕ್ತರುಗಳು ಸತತವಾಗಿ ಭಾರತಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ನಮ್ಮ ದೇಶಕ್ಕೋಸ್ಕರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾಕಂದರೆ ಸತ್ಯವೇದ ಹೇಳುತ್ತದೆ, ನಿಮ್ಮನ್ನು ಆಳುವಂಥ ಅಧಿಕಾರಿಗಳಿಗೋಸ್ಕರವಾಗಿ, ನಿಮ್ಮ ಅರಸರುಗಳಿಗಾಗಿ, ಅಥವಾ ನಿಮ್ಮ ಮೇಲೆ ರಾಜಕಾರಣ ಮಾಡುವಂಥ ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಹೌದು, ಇದು ಸಭೆಗೆ, ಕ್ರೈಸ್ತ ಸಭೆಗೆ, ಕ್ರೈಸ್ತ ಬಾಂಧವರಿಗೆ, ದೇವ ಜನರಿಗೆ ದೇವರು ಕೊಟ್ಟಿರುವಂಥ ಅಪ್ಪಣೆಯಾಗಿದೆ. ನಾವು ಸರ್ಕಾರಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ರಾಜಕಾರಣಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾಡಬೇಕು? ಅವರು ನೀತಿಯಿಂದಲೂ, ಧರ್ಮದಿಂದಲೂ, ನ್ಯಾಯದಿಂದಲೂ ಅವರು ನಮ್ಮ ದೇಶವನ್ನು ಆಳುವುದರ ಮೂಲಕ ನಮ್ಮ ದೇಶ ನಿವಾಸಿಗಳಿಗೆ ಶಾಂತಿ, ಸಮಾನತೆ ಮತ್ತು ಸಮೃದ್ಧಿ ಉಂಟಾಗಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರು ಹೇಳಿದ್ದಾನೆ. ಆದ ಕಾರಣವೇ ಕ್ರೈಸ್ತರು ಇಡೀ ಲೋಕದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ದೇಶಗಳಿಗೋಸ್ಕರ, ರಾಜ್ಯಗಳಿಗೋಸ್ಕರ, ರಾಜಕಾರಣಿಗಳಿಗೋಸ್ಕರವಾಗಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ದೇವರ ಮಕ್ಕಳೇ, ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸುವ. ಕರ್ತನಾದ ದೇವರೇ, ನಮ್ಮ ಈ ಒಂದು ವಿಶೇಷವಾದ ಕಾರ್ಯಕ್ರಮದ ಮೂಲಕವಾಗಿ ಆಶೀರ್ವದಿಸಲ್ಪಡುತ್ತಿರುವಂಥ ಎಲ್ಲ ನನ್ನ ಬಾಂಧವರಿಗಾಗಿ ಸ್ತೋತ್ರ ಸ್ವಾಮಿ.
ಅವರನ್ನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆತ್ಮಿಕವಾಗಿ ಆಶೀರ್ವದಿಸಷ್ಟೇ ಅಲ್ಲದೆ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಮೋದಿ ಸರ್ಕಾರಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಎಲ್ಲ ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಂತ್ರಿಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ರಾಜ್ಯಪಾಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಪ್ರೆಸಿಡೆಂಟ್ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ರಾಜಕಾರಣಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿ ಮತ್ತು ಎಲ್ಲ ನಮ್ಮ ರಾಜ್ಯದ ಎಲ್ಲ ಮಂತ್ರಿಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಶಾಂತಿ, ಸಮಾಧಾನ, ಪ್ರಗತಿ ಉಂಟಾಗಲಿ. ನಮ್ಮಲ್ಲಿ ನೆಮ್ಮದಿ ನೆಲೆಗೊಳ್ಳಲಿ ಸ್ವಾಮಿ. ನಮ್ಮ ದೇಶವನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕೂಡ ಈ ಬೆಳಿಗ್ಗೆ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ, ಆಮೇನ್.